ಎಲ್ಲ ಪಕ್ಷಗಳಲ್ಲಿ ಚುನಾವಣೆ ಸಂದರ್ಭದಲ್ಲಿ ಗೊಂದಲಗಳಿರುವುದು ಸಹಜ. ಬಿಜೆಪಿಯಲ್ಲಿ ಚಿತ್ರದುರ್ಗದ ಟಿಕೆಟ್ ವಿಚಾರದಲ್ಲಿರುವ ಗೊಂದಲವನ್ನು ನಮ್ಮ ನಾಯಕರು ಪರಿಹರಿಸುತ್ತಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಈ ಕುರಿತಂತೆ ಕೇಂದ್ರದ ನಾಯಕರೊಂದಿಗೆ ಮಾತನಾಡಿದ್ದೇನೆ. ಚುನಾವಣೆಯಲ್ಲಿ ವಿರೋಧಿಗಳನ್ನು ಟೀಕಿಸುವ ಭರದಲ್ಲಿ ನಾಲಿಗೆಯ ಮೇಲೆ ಹಿಡಿತ ಕಳೆದುಕೊಳ್ಳಬಾರದು ಎಂದರು. ಮಂಡ್ಯ ಟಿಕೆಟ್ ವಿಚಾರದ ಕುರಿತಂತೆ ಸುಮಲತಾ ಅವರನ್ನು ಅಸಮಾಧಾನಗೊಳಿಸುವ ಕೆಲಸ ನಡೆದಿದೆ ಎಂದು ಹೇಳಿದರು. ಮುರುಘಾ ಮಠದ ಸ್ವಾಮೀಜಿ ತಮ್ಮ ಹೇಳಿಕೆ ಬದಲಿಸಿರುವ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು, ಈ ಕುರಿತು ನನಗೆ ಯಾವುದೇ ಮಾಹಿತಿ ಇಲ್ಲ ಎಂದರು. ಇನ್ನು ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಅವರು ಬಳಸುತ್ತಿರುವ ಭಾಷೆ ಕಾಂಗ್ರೆಸ್ ಸಂಸ್ಕೃತಿಯನ್ನ ತೋರುತ್ತದೆ. ಈಗಾಗಲೇ ಅಮಿತ್ ಶಾ ವಿರುದ್ಧದ ಪ್ರಕರಣವನ್ನ ಕೋರ್ಟ್ ವಜಾ ಮಾಡಿದ್ದು ಅವರು ಅಪರಾಧಿ ಅಲ್ಲ ಎನ್ನುವುದು ಸಾಬೀತಾಗಿದೆ. ಈ ವೇಳೆಯಲ್ಲಿ ಅಮಿತ್ ಶಾ ಮೇಲೆ ಇಲ್ಲಾಸಲ್ಲದ ಆರೋಪ ಮಾಡಿರುವುದು ಸರಿಯಲ್ಲ ಎಂದು ಜೋಶಿ ಹೇಳಿದರು. ಇದರಲ್ಲಿ ನಾ ಹೇಳೋದಿಷ್ಟನೇ, ಎಲ್ಲೂ ಪಾರ್ಟಿಯೊಳಗ ಸ್ವಲ್ಪ ತೊಂದರೆ ಇರ್ತದೆ, ಆದರೆ ಎಲ್ಲವನ್ನು ಕೂತು ನಾವು ಬಗೆಹರಿಸ್ತೀವಿ. ನಾನು ನಿನ್ನೆನೂ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವ್ರ ಜೊತೆಗೆ ಮಾತಾಡಿದ್ದೇನೆ. ಈ ಥರ ಸಮಸ್ಯೆಗಳು ಎಲ್ಲಿದ್ದಾವೆ ಅವುಗಳನ್ನು ಅಟೆಂಡ್ ಮಾಡಲಿಕ್ಕೆ ವಿಶೇಷವಾದಂಥ ಗಮನವನ್ನು ನಾವು ಕೊಡ್ತಾ ಇದ್ದೀವಿ. ಚಿತ್ರದುರ್ಗ ತೀರ ಇತ್ತೀಚೆಗೆ ಅನೌನ್ಸ್ ಆಗಿದೆ, ಹೀಗಾಗಿ ಸ್ವಲ್ಪ ಹೊಸದಾಗಿ ಮತ್ತೆ ಎದ್ದದೆ. ಅಲ್ಲಿ ಎಲ್ಲ ಪ್ರಮುಖರಿಗೂ ಮಾತನಾಡಿಸಿ ಅವ್ರನ್ನ ವಿಶ್ವಾಸಕ್ಕೆ ತೊಗೊಂಡು ಎಲ್ಲ ಸರಿ ಮಾಡ್ತೀವಿ. ನೋಡಿರಿ, ಈ ರೀತಿಯಾದಂಥ ಭಾಷೆಯನ್ನು ಯಾರೂ ಪ್ರಯೋಗ ಮಾಡಬಾರ್ದು. ಚುನಾವಣೆಯಲ್ಲಿ ನನ್ನ ಪ್ರಕಾರ ಖಂಡನೆ ಮತ್ತು ಮಂಡನೆ ಇರಬೇಕು. ವೈಯಕ್ತಿಕ ದ್ವೇಷಕ್ಕೆ ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ಯಾರನ್ನೋ ದ್ವೇಷ ಮಾಡೋದು, ದ್ವೇಷ ಮನೋಭಾವದಿಂದ ಮಾತನಾಡೋದು, ಇದು ಚುನಾವಣೆ ಸಂದರ್ಭದಲ್ಲಿ ಅಥವಾ ಯಾವುದೇ ಸಂದರ್ಭದಲ್ಲಿ ಒಳ್ಳೆಯದಲ್ಲ. ಈಗ ನಾವು ಸಹಿತ ಅನೇಕ ವಿರೋಧಿಗಳನ್ನು ಟೀಕೆ ಮಾಡ್ತೀವಿ. ಅದರರ್ಥ ನಮ್ಮ ಸಿದ್ಧಾಂತ, ನಮ್ಮ ನೀತಿ, ನಮ್ಮ ಪಾಯಿಂಟ್ ಆಫ್ ವ್ಯೂ ಏನಿರ್ತದೆ ಅದನ್ನು ಹೇಳೋದಿರ್ತದೆ ಹೊರತಾಗಿ ಅದು ಬಿಟ್ಟು ದ್ವೇಷ ಮಾಡೋದು ಇರೋದಿಲ್ಲ. ಹಾಗಾಗಿ ನಾಯಿ, ಹುಲಿ ಈ ರೀತಿಯ ಭಾಷೆ ಯಾರೂ ಪ್ರಯೋಗ ಮಾಡಬಾರ್ದು. ಎಲ್ಲವೂ ಕೂತು ಸೌಹಾರ್ದವಾಗಿ ಪರಿಹರಿಸೋಣ ಅಂತ ಅಲ್ಲಿನ ಎಲ್ಲ ಕಾರ್ಯಕರ್ತರಿಗೂ, ಅಲ್ಲಿನ ಪಕ್ಷದ ಎಲ್ಲ ಪ್ರಮುಖರಿಗೂ ನಾನು ವಿನಂತಿಯನ್ನು ಮಾಡ್ತೇನೆ. ಕ್ರಮ ತೊಗೊಂಡಿರ್ತೇವೆ, ಆದರೆ ಅದನ್ನೆಲ್ಲ ಕ್ರಮ ಎಲ್ಲ ನಿಮ್ಮ ಮುಂದೆ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಕೆಲವು ಸ್ಟ್ರಾಟಜಿ ಅಂತ ಇರ್ತಾವೆ, ಸ್ಟ್ರಾಟಜಿ ನಮ್ಮಲ್ಲೇ ಇರ್ತಾವೆ, ಎಲ್ಲ ಬಹಿರಂಗವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ನನಗೇನು ಅದ್ರ ಬಗ್ಗೆ ನನಗೇನು ವಿಷಯ ಗೊತ್ತಿಲ್ಲ. ಅದು ಅವರು ಸ್ಟೇಟ್ಮೆಂಟ್ ಕೊಟ್ಟದ್ದು ಓದಿದ್ದೀನಿ, ಅವರು ಮತ್ತೊಂದು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟದ್ದು ಓದಿದ್ದೀನಿ. ಅಷ್ಟು ಬಿಟ್ಟರೆ ನನಗೇನು ಗೊತ್ತಿಲ್ಲ. ನನ್ನ ಅದ್ರ ಬಗ್ಗೆ ಬೇರೆ ಏನು ಹೇಳಿಕೆ ಇಲ್ಲ. ಈಗ ಧಾರವಾಡ ಮುರುಘಾ ಮಠ ಇತ್ತು, ಈಗ ತಿಪ್ಟೂರು ರುದ್ರಮುನಿ ಸ್ವಾಮೀಜಿಗಳು ಮೊರೆ ಹೋಗಿದ್ದಾರೆ, ಜೋಶಿ ಅವರು. ಯಾರ ಮೊರೆನೂ ನಾವು ಹೋಗಿಲ್ಲ. ನನಗೆ ಯಾರ್ದು ಇದು ವಿಷಯ ಸಂಬಂಧಿಸಿದ ನನಗೆ ಗೊತ್ತಿಲ್ಲ. ನಾನು ಯಾರ ಮೊರೆನೂ ಹೋಗಿಲ್ಲ, ನಾನು ಯಾರ ಜೊತೆಗೂ ಮಾತನಾಡಿಲ್ಲ. ಸ್ವಾಮೀಜಿಗಳು ನಾಳೆ ಮುಗಿತೆ ಸರ್, ಅಂತವ್ರು ಮುಗಿದ್ಮೇಲೆ ಸರ್ ಯತೀಂದ್ರ ಅವರು ರೌಡಿ ಅಂತ ಹೇಳಿದ್ದಾರೆ ಅಮಿತ್ ಶಾ ಅವ್ರನ್ನ. ಅಲ್ಲ, ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದೇನೆ. ಅವರ ತಂದೆಯವರು ಸಿದ್ದರಾಮಯ್ಯನವರು ಎಲ್ಲದಕ್ಕೂ ಅವರು ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರವೇ ಕಾರಣ. ಏನೇ ಇಲ್ಲಿ ಆದರೂ ಸಹಿತ ಒಳ್ಳೆಯದಕ್ಕೆ ತಾವು ಕಾರಣ, ಕೆಟ್ಟದ್ದಕ್ಕೆಲ್ಲ ಕೇಂದ್ರ ಸರ್ಕಾರ ಕಾರಣ. ಮಳೆಯಾಗಿಲ್ಲ ಅನ್ನೋದಕ್ಕೂ ಕೇಂದ್ರ ಸರ್ಕಾರ ಕಾರಣ ಅಂತ ಇನ್ನೂ ಹೇಳಿಲ್ಲ. ಒಂದು ವೇಟ್ ಮಾಡ್ತಾ ಇದ್ದೀನಿ, ಅದೊಂದು ಹೇಳ್ಬೋದು ಎನಿ ಮೂಮೆಂಟ್. ಮಳೆಯಾಗಿಲ್ಲ ರೀ, ಮೋದಿಯವರ ಬಂದ್ ಮಾಡಿ ಸರ್ ಮಳೆ ಅಂತ ಹೇಳುವಂಥ ಇದಾದ್ರು. ಸೊ ಅವರು ಎಲ್ಲದಕ್ಕೂ ಕೇಂದ್ರದತ್ತ ಬಟ್ ತೋರಿಸೋದು, ಯಾವುದೇ ರೀತಿಯಾದಂಥ ಪ್ಲ್ಯಾನಿಂಗ್ ಇರಲಾರ್ದೆ ಏನೇನೋ ಯೋಜನೆಯನ್ನು ಮಾಡಿ ಆ ಯೋಜನೆಯೂ ಸರಿ ಇಲ್ಲ, ಈ ಕಡೆ ನೀರು ಇಲ್ಲ, ಈ ಕಡೆ ಬರ ಪರಿಹಾರನೂ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಮಾಡಿ ಆದ್ಮೇಲೆ ಏನ್ ಮಾಡೋದು, ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಕ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ ಪಿಯುಸಿ ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ,
ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡ ಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. Actec Aviation and Hospitality Academy, Gondali Galli Corner, above Union Bank, Samadevi Galli Road, Belagavi 590001. Mobile number 761-930-3873, 973-132-1173 and 0831-421-3873.